ಗಿಲ್ಲಿ ಅವರಿಗೆ ಅದ್ಭುತವಾದಂತ ಚಿತ್ರ ಅವಾರ್ಡ್ ಸಿಕ್ಕಿದೆ. ಜೊತೆಗೆ ಕಾವ್ಯ ಅವ್ರಿಗೂ ಕೂಡ ಈ ಅವಾರ್ಡ್ ಸಿಕ್ಕಿದ್ದು ಬಹಳನೇ ಖುಷಿಯಾಗಿದೆ. ಗಿಲ್ಲಿ ಮತ್ತು ಕಾವ್ಯ ಸೂಪರ್ ಆಗಿ ಭಾಗವಹಿಸ್ತಾ ಇದ್ದಾರೆ, ಎಲ್ರಿಗೂ ಕೂಡ ಇಷ್ಟ ಆಗ್ತದೆ. ಮತ್ತೆ ಅದ್ಭುತವಾದಂತ ಈವೆಂಟ್ಸ್ ಗಳಲ್ಲೂ ಸಹ ಇಬ್ರು ಹೋಗ್ತಾ ಇರ್ತಾರೆ. ಸಿನಿಮಾ ಅವಾರ್ಡ್ಸ್ ಗಳು ಬರ್ತಾ ಇದೆ. ಚಿತ್ತಾರ್ ಅವಾರ್ಡ್ ಫಂಕ್ಷನ್ ಲಾಸ್ಟ್ ವೀಕ್ ನಡೀತು, ಸೊ ಅಲ್ಲಿ ಅವಾರ್ಡ್ ಗೆದ್ದಿತ್ತು. ಆದ್ರೆ ಈಗ ವಿಡಿಯೋ ವೈರಲ್ ಆಗಿದೆ. ಏನೊಂದು ಅವಾರ್ಡ್ ತೆಗೆದುಕೊಂಡು ಫೋಟೋ ಏನು ಸೆರೆ ಹಿಡಿದಿದ್ದಾರೆ, ಆ ಒಂದು ಫೋಟೋನ ಈಗ ಪೋಸ್ಟ್ ಮಾಡಿದ್ದಾರೆ ಕಾವ್ಯ ಮತ್ತೆ ಗಿಲ್ಲಿ ಒಬ್ರು. ಜೊತೆಗೆ ಒಂದು ಸ್ಪೆಷಲ್ ಅಂದ್ರೆ ಇಬ್ಬರು ಕೂಡ ಬ್ಲಾಕ್ ಡ್ರೆಸ್ ನಲ್ಲಿ ಸೂಪರ್ ಆಗಿ ಮಿಂಚಿದ್ದಾರೆ, ಅದು ಒಂದು ವಿಶೇಷ ಅನ್ನಬಹುದು. ಎಲ್ರಿಗೂ ಕೂಡ ಇಷ್ಟ ಆಗಿದೆ ಈ ಒಂದು ಜೋಡಿ. ಯಾವ ರೇಂಜ್ಗೆ ಅಂದ್ರೆ ಈ ಒಂದು ಜೋಡಿ ಒಂದಾಗ್ಬೇಕು ಅಂತಾನೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಆಸೆಯನ್ನ ಸಹ ಪಡುವಂತದ್ದು. ಜೊತೆಗೆ ಇಬ್ಬರು ಸಹ ಸಿನಿಮಾದಲ್ಲಿ ನಟಿಸ್ಲಿ ಮಿಂಚಲಿ ಅಂತ ಕೂಡ ಜನರು ತುಂಬಾನೇ ಆಸೆ ಪಡ್ತಾರೆ. ಬಟ್ ಅದು ನಡೆಯೋದಿಲ್ಲ, ಯಾಕೆಂದ್ರೆ ಇಬ್ರು ಕೂಡ ಸ್ನೇಹಿತರಂತೆ, ಸ್ನೇಹಿತರಾಗಿರೋಕೆ ಇಷ್ಟ ಪಡ್ತಾರಂತೆ. ಅದ್ ಬಿಟ್ರೆ ಬೇರೆ ಏನು ಕೂಡ ಇಲ್ಲ. ಹೂವಾಪೋಗಳು ಬೇಡ ಅಂತ ಕೂಡ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಕಾವ್ಯ ಅವರು. ಆದ್ರೆ ಗಿಲ್ಲಿಗೆ ಒಂದು ಕಡೆ ಇಷ್ಟ ಖಂಡಿತವಾಗಿಯೂ ಸಹ ಇದೆ. ಸದ್ಯಕ್ಕೆ ಗಿಲ್ಲಿ ಅವರಿಗೆ ಯಾವ ರೇಂಜ್ಗೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ನೋಡಿ, ಬಿಗ್ ಬಾಸ್ ಮುಗಿದು 5-6 ತಿಂಗಳು ಕಳೆದ್ರು ಕೂಡ ಇನ್ನ ಕ್ರೇಜ್ ಅಂತೂ ಕಡಿಮೆ ಆಗಿಲ್ಲ, ಜಾಸ್ತಿ ಆಗ್ತಾನೆ ಇದೆ. ಜನರು ನೆಕ್ಸ್ಟ್ ಲೆವೆಲ್ ಖುಷಿ ಪಟ್ಟು ಗಿಲ್ಲಿ ಮತ್ತೆ ಕಾವ್ಯಗೆ ತುಂಬಾನೇ ದೊಡ್ಡ ಮಟ್ಟಿಗೆ ಸಪೋರ್ಟ್ ಅನ್ನ ಮಾಡ್ತಿದ್ದಾರೆ. ಎದುರಲ್ಲಿ ಎಸ್ಪೆಷಲಿ ಗಿಲ್ಲಿಗೆನೆ ಜಾಸ್ತಿ ಸಪೋರ್ಟ್ ಇರುವಂತದ್ದು. ಎಲ್ಲೇ ಹೋದ್ರು ಗಿಲ್ಲಿನ ಜನರು ಮಾತನಾಡಿಸ್ತಾರೆ, ಸೆಲ್ಫಿಗಾಗಿ ಮುಗಿಬೀಳ್ತಾರೆ. ಗಿಲ್ಲಿ ಯಾವ್ದಾದ್ರು ಒಂದು ಫಂಕ್ಷನ್ ಇವೆಂಟ್ ಗೆ ಹೋಗ್ತಿದ್ರೆ ಅಲ್ಲಿ ಸಿಕ್ಕಾಪಟ್ಟೆ ಜನ ಸೇರ್ತಾರೆ. ಸ್ಟೇಜ್ ಹತ್ತುವುದು ಕೂಡ ಕಷ್ಟ, ಕಾರ್ ಇಳಿಯುವುದು ಕೂಡ ಕಷ್ಟ. ಸೆಕ್ಯೂರಿಟಿ ಬೌನ್ಸರ್ಸ್ ಗಳು, ಪೊಲೀಸ್ ಸೆಕ್ಯೂರಿಟಿ ಎಲ್ಲವೂ ಕೂಡ ಬೇಕಾಗುತ್ತೆ. ಆ ರೇಂಜ್ ಗೆ ಗಿಲ್ಲಿ ಅವರು ಹೆಸರುವಾಸಿ ಆಗ್ಬಿಟ್ಟಿದ್ದಾರೆ. ಎಲ್ಲಾ ಕಡೆಯಿಂದ ಓಡಾಡುವಂತ ಟೈಮ್ ನಲ್ಲೆಲ್ಲ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾನೆ ಇರ್ತಾರೆ. ಗಿಲ್ಲಿ ಅವರು ಸೈಲೆಂಟ್ ಆಗಿ ಮತ್ತೆ ತುಂಬಾನೇ ಸರಳ ವ್ಯಕ್ತಿ, ಮತ್ತೆ ಯಾವುದೇ ರೀತಿ ಆಡಂಬರದ ಡ್ರೆಸ್ ಅಂತೂ ಹಾಕೊಳ್ಳೋದೇ ಇಲ್ಲ. ಸಿಂಪಲ್ ಡ್ರೆಸ್ ಮತ್ತೆ ಒಂದು ಚಪ್ಪಲಿ, ಸೊ ಇಷ್ಟೇ ಅವರ ಒಂದು ಗೆಟಪ್ ಆಗಿರುತ್ತೆ, ಲುಕ್ ಆಗಿರುತ್ತೆ. ಗಿಲ್ಲಿ ಅವರಿಗೆ ಸಿಕ್ಕಾಪಟ್ಟೆ ಜನರು ಕೂಡ ಮೆಸೇಜ್ ಗಳನ್ನ ಕಳಿಸ್ತಾ ಇರ್ತಾರೆ, ಸಿಕ್ಕಾಪಟ್ಟೆ ಪ್ರೀತಿ ಕೂಡ ಕೊಡ್ತಾ ಇದ್ದಾರೆ. ಗಿಲ್ಲಿ ನಿಜವಾಗ್ಲೂ ಕೂಡ ಸೂಪರ್ ಎಕ್ಸೈಟೆಡ್. ಮತ್ತೆ ನೆಕ್ಸ್ಟ್ ಯಾವ್ದಾದ್ರು ಒಂದು ಹೊಸ ಪ್ರಾಜೆಕ್ಟ್ ಮಾಡಿದ್ರೆ ಅದನ್ನು ಕೂಡ ಜನರು ದೊಡ್ಡ ಮಟ್ಟಿಗೆ ತೆಗೆದುಕೊಂಡು ಹೋಗೋದು ಗ್ಯಾರಂಟಿ. ಅದಕ್ಕಾಗಿಯೇ ವೆಯ್ಟ್ ಮಾಡ್ತಿದ್ದಾರೆ ಜನರು ಒಂದು ಹೊಸ ಪ್ರಾಜೆಕ್ಟ್ ಅನ್ನ ನೋಡಕ್ಕೆ. ನೀವೇನಂತೀರಾ? ನಿಮ್ಗೂ ಕೂಡ ಇಷ್ಟನ ಗಿಲ್ಲಿ ಮತ್ತೆ ಕಾವ್ಯ? ಯಾರಿಗೆ ಹೆಚ್ಚಿನ ಸಪೋರ್ಟ್ ನೀವು ಮಾಡ್ತೀರಾ ಎಂಬುದನ್ನ ತಪ್ಪದೆ ಕಮೆಂಟ್ ಮಾಡಿ. ಬಹಳಷ್ಟು ಜನರಿಗೂ ಕೂಡ ಈ ಒಂದು ಜೋಡಿ ಮೆಚ್ಚಿಕೊಂಡು ವಿಶ್ವಾಸಗಳ ಮೇಲೆ ವಿಶ್ವಾಸ ಬರ್ತದೆ. ಮತ್ತೆ ಸೆಲೆಬ್ರಿಟೀಸ್ ಗಳಿಗೂ ಕೂಡ ಗಿಲ್ಲಿ ಮತ್ತೆ ಕಾವ್ಯ ಇಷ್ಟ. ಚಿಕ್ಕವರಿಂದ ದೊಡ್ಡವರ ತನಕ ಎಲ್ಲರೂ ಕೂಡ ಗಿಲ್ಲಿಗೆ ಸಪೋರ್ಟ್ ಮಾಡ್ತಾರೆ. ರಾಜಕೀಯ ವ್ಯಕ್ತಿಯವರಿಗೂ ಕೂಡ ಇಷ್ಟ. ಕಿಚ್ಚ ಸುದೀಪ್ ಅವರು ಕೂಡ ಅಷ್ಟೇ ದೊಡ್ಡ ಮಟ್ಟಿಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ ಗಿಲ್ಲಿ ನಟಗೆ, ಅದಂತೂ 100% ಸತ್ಯ. ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ. ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿ ಗಿಲ್ಲಿಯ ಒಂದು ಆಟ ಮುಂದುವರಿಲಿ, ಅಂದ್ರೆ ಗಿಲ್ಲಿಯ ಒಂದು ಏನು ಈ ರೀತಿಯ ಒಂದು ಸರಳತೆ ಆಗಿರ್ಬೋದು, ಈವೆಂಟ್ಸ್ ಗಳಿಗೆಲ್ಲ ಅಟೆಂಡ್ ಆಗ್ತಿದಾರಲ್ಲ ಅದು ಮುಂದುವರಿಲಿ ಅಂತ ಪ್ರತಿಯೊಬ್ಬರು ಸಹ ವಿಶ್ ಮಾಡ್ತಾರೆ. ಮತ್ತೆ ಒಂದಲ್ಲ ಒಂದು ಈವೆಂಟ್ಸ್ ಗಳಲ್ಲಿ, ಮತ್ತೆ ಹೆಚ್ಚಾಗಿ ರಾಜಕೀಯದವರೇ ಈವೆಂಟ್ಸ್ ಗಳನ್ನ ಆರ್ಗನೈಸ್ ಮಾಡಬಹುದು. ಹುಟ್ಟುಹಬ್ಬ ಆಗಿರ್ಬೋದು, ಏನಾದ್ರು ಒಂದು ಅವರ ಒಂದು ಏರಿಯಾದಲ್ಲಿ ಸೆಲೆಬ್ರೇಷನ್ ಆಗಿರ್ಬೋದು, ಅದಕ್ಕೆಲ್ಲ ಗೆಸ್ಟ್ ಗಳನ್ನ ಇನ್ವೈಟ್ ಮಾಡ್ತಾರಲ್ಲ. ಈಗ ಹೆಚ್ಚಾಗಿ ಗಿಲ್ಲಿನ ಕರೀತಾ ಇದ್ದಾರೆ ಪ್ರತಿಯೊಂದು ಊರ್ಗೆ. ಮತ್ತೆ ಬೆಂಗಳೂರಿನಲ್ಲಿ ಪ್ರತಿಯೊಂದು ಏರಿಯಾನು ಕೂಡ ಕವರ್ ಮಾಡ್ತಾ ಇದ್ದಾರೆ ಗಿಲ್ಲಿ ನಟ ಅವರು. ಬೇರೆ ಏನು ಅದ್ಭುತವಾದಂತಹ ಜಿಲ್ಲೆ ಇರುತ್ತೆ, ಉತ್ತರ ಕನ್ನಡ ಜಿಲ್ಲೆ, ಸೊ ಅಲ್ಲೆಲ್ಲ ಹೋಗಿ ಪ್ರೋಗ್ರಾಮ್ ನಲ್ಲಿ ಭಾಗಿಯಾಗಿ ಬಂದಿದ್ದಾರೆ, ಗೆಸ್ಟ್ ಆಗಿ ಹೋಗಿದ್ದಾರೆ. ಅಲ್ಲೂ ಸಿಕ್ಕಾಪಟ್ಟೆ ಜನ ಸೇರ್ತಾರೆ. ಗಿಲ್ಲಿನ ನೋಡ್ಬೇಕು, ಮಾತನಾಡಿಸ್ಬೇಕು ಅಂತ ಸೆಲ್ಫಿಗಾಗಿ ಮುಗಿ ಬೀಳ್ತಾರೆ. ಆ ರೇಂಜ್ಗೆ ಕ್ರೇಜ್ ಆಗ್ಬಿಟ್ಟಿದೆ.